ಮಗದೊಂದು ಕಡೆ ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರಿತಾ ಇದೆ. ಭಾರತೀಯ ಸೇನೆ ವರ್ಸಸ್ ಪಾಕ್ ಸೇನೆ ನಡುವೆ ಈಗ ಸದ್ಯಕ್ಕೆ ಸಿಗ್ತಾ ಇರೋ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಗಡಿಯಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಹೇಗಿದೆ ಅಂತ ಹೇಳ್ತೀವಿ ಕೇಳಿ. ಭಾರತಕ್ಕೆ ನುಗ್ಗಲು ಬಂದ ಪಾಕ್ ಮಿಸೈಲ್ ಮಟಾಶ್ ಆಗಿದೆ. ಪಾಕಿಸ್ತಾನದ ಕ್ಷಿಪಣಿಯನ್ನ ಭಾರತ ಹೊಡೆದುರುಳಿಸಿದೆ. ಭಾರತಕ್ಕೆ ನುಗ್ಗೋಕ್ ಬಂದ ಪಾಕ್ ಮಿಸೈಲ್ ಮಟಾಶ್ ಹೊಡೆದಾಕಿದ್ದಾರೆ ಪಾಕಿಸ್ತಾನದ ಕ್ಷಿಪಣಿಯನ್ನ. ಇಂತಹ ಅಟ್ಯಾಕ್ಗಳು ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಭಾರತದ ಮೇಲೆ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನ ಪಟ್ಟಿದೆ, ಬಟ್ ಅದನ್ನು ಅಲ್ಲೇ ಫೇಲ್ಯೂರ್ ಮಾಡಿದ್ದಾರೆ. ಭಾರತದ ವಾಯುದಾಳಿ ಪ್ರತಿರೋಧಕ ಟೀಮ್ನಿಂದ ಇದನ್ನ ಹೊಡೆದುರುಳಿಸಿದ್ದಾರೆ. ಅಮೃತಸರದತ್ತ ನುಗ್ಗಿತ್ತು ಪಾಕಿಸ್ತಾನದ ಮಿಸೈಲ್, ಬಟ್ ಆಕಾಶದಲ್ಲಿ ಅದನ್ನ ಚಿಂದಿ ಉಡಾಯಿಸಿದ್ದಾರೆ. ಅಮೃತಸರದಲ್ಲಿ ಪಾಕ್ ಕ್ಷಿಪಣಿ ಅವಶೇಷಗಳು ಪತ್ತೆಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಫೋಟೋಗಳು ಕೂಡ ಸಿಗುತ್ತವೆ. ಗಡಿಯಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಹೇಗಿತ್ತು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಗಳು. ಗಡಿಯಲ್ಲಿ ಗುಂಡಿನ ಚಕಮಕಿಗಳು ಒಂದು ಕಡೆ ಆಗ್ತಾ ಇದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ರಿವೆಂಜ್ ತೀರಿಸ್ಕೊಳ್ಳೋಕೆ ಅವರು ಕೂಡ ಕಾತುರರಾಗಿ ಕಾಯ್ತಾ ಇದ್ದಾರೆ. ಅವಶೇಷಗಳು ಸಿಕ್ಕಿದೆ, ಗಮನಿಸ್ತಾ ಇದ್ದೀರಿ. ಈಗ ಅವ್ರಗಳ ತರಕ್ಕೆ ಸುಮ್ಮನೆ ಪಾಕಿಸ್ತಾನದ ಮಿಸೈಲ್ ಬಂತು ಹೊಡೆದು ಹಾಕಿದ್ವಿ ಅಂತ ಅವರು ಬಾಯಿ ಬೊಬ್ಬೆ ಕೊಚ್ಕೊಳ್ತಾರಲ್ಲ, ಹಂಗಲ್ಲ. ಉತ್ತರ ಕೂಡ ಕೊಡ್ತಾ ಇದ್ದೀವಿ, ಹೊಡೆದು ಹಾಕಿದೀವಿ ಅನ್ನೋದ್ರ ಜೊತೆಗೆ ಪ್ರೂಫ್ ಕೊಡ್ತಾ ಇದ್ದೀವಿ. ಪಾಕಿಸ್ತಾನದ ಕ್ಷಿಪಣಿಯ ಅವಶೇಷಗಳು ಸಿಕ್ಕಿದೆ. ಆ ಫೋಟೋ ಕೂಡ ಕ್ಷಣಾರ್ಧದಲ್ಲೇ ರಿಲೀಸ್ ಮಾಡಿದ್ದಾರೆ. ಕಾರಣ ಒಂದು, ನಿಮ್ಗಳ ತರ ಬೊಬ್ಬೆ ಕೊಚ್ಕೊಳ್ಳಲ್ಲ, ಹೊಡೆದ್ರೆ ಹೊಡೆದಿದೀವಿ ಅಂತೆಲ್ಲ ಹೇಳ್ತೀವಿ, ಮುಚ್ಚು ಮರಿಯೇ ಇಲ್ಲ ಅದರಲ್ಲಿ ಅನ್ನುವಂತಹ ಮೆಸೇಜ್ ಕೂಡ ಪಾಸ್ ಆಗಿದೆ. ಭಾರತಕ್ಕೆ ನುಗ್ಗಲು ಬಂದ ಪಾಕ್ ಮಿಸೈಲ್ ಅಲ್ಲೇ ಸಾವನ್ನಪ್ಪಿದೆ. ಮುಗ್ದೋಗಿದೆ ಅದ್ರ ಕತೆ, ಟೈಮ್ ಮುಗೀತು ಅದರದು. ಸೊ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದೆ ನಮ್ಮ ಸೇನೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಮೂರು ಪಡೆಗಳು ಇವತ್ತಿಗೆ ನಾವೇನಾದರೂ ಮಾತಾಡ್ತೀವಿ ಅಂದರೂ ಕೂಡ 3 ಪಡೆಗಳನ್ನು ಸೇರಿಸಿಯೇ ಮಾತಾಡಬೇಕು. ಎಲ್ಲ ಪ್ಲಾನನ್ನು ಅಚ್ಚುಕಟ್ಟಾಗಿ 3 ಪಡೆಯ ಮುಖ್ಯಸ್ಥರು ಸೇರಿಸಿ ಮಾಡಿದ್ದು. ಈಗ ಮಿಸೈಲನ್ನು ಹೊಡೆದುರುಳಿಸಿದ್ದಾರೆ. ಹೌದಾ, ಪ್ರೂಫ್ ತೋರಿಸಿ ಅನ್ನೋರಿಗೆ ಉತ್ತರ ಇಲ್ಲಿದೆ ಕೇಳಿ. ಅವಶೇಷಗಳ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆ ನಂಬರ್ಸ್ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಪಾಕಿಸ್ತಾನದ ಮಿಸೈಲ್ ಅದರ ಆಯಸ್ಸನ್ನು ಬರ್ತಾ ಇದ್ದಂಗೆ ದೇಶದ ಗಡಿಗೆ ಎಂಟ್ರಿ ಕೊಡ್ತಾ ಇದೆ ಅನ್ನಂಗೆ ಕಳ್ಕೊಬಿಟ್ಟಿದೆ. ಬಟ್ ಅವರು ಹೇಳಿದರು ನಿನ್ನೆ, ಒಬ್ಬೊಬ್ಬರು ಒಂದೊಂದು ರೀತಿ ತಲೆ ಇಲ್ಲದ ಉತ್ತರಗಳನ್ನು ಕೊಡ್ತಾ ಇದ್ರು, ತಲಹರಟೆ ಮಾತುಗಳನ್ನು ಆಡ್ತಾ ಇದ್ರು. ಒಂದು ಕಡೆ ಸತ್ತಿರೋರ ಸಂಖ್ಯೆ 106 ಇದ್ರು, 7-8 ಜನ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಪಟ್ಟರು. ಮತ್ತೊಂದು ಕಡೆ ಅಲ್ಲಿದು ಮಿಸೈಲ್ಗಳನ್ನು ಕ್ಷಿಪಣಿಗಳನ್ನು ನಾವು ಹೊಡೆದಾಕಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಒಂದು ಕಡೆ ಮುಂದುವರೆದು ಮತ್ತೊಬ್ಬ ಹೇಳ್ತಾನೆ, ಯಾವ ಕ್ಷಿಪಣಿಯೂ ನಮ್ಮ ಬಾರ್ಡರ್ನ ಎಂಟ್ರಿನೇ ಮಾಡಿಲ್ಲ, ದೇಶದೊಳಗೆ ನುಗ್ಗೇ ಇಲ್ಲ ಅಂತಾರೆ. ಅವರಲ್ಲೇ ಅಸಂಬದ್ಧ ಹೇಳಿಕೆಗಳು, ಸಂಬಂಧ ಇಲ್ಲದಂತಹ ಹೇಳಿಕೆಗಳು ಬರ್ತಾ ಇತ್ತು. ಇದರ ನಡುವೆ ಇಂಡಿಯಾ ಅಲರ್ಟ್ ಆಗಿತ್ತು. ಅವರಿಂದಲೂ ಕೂಡ ರಿವೆಂಜ್ ಅಥವಾ ಪ್ರತಿಕಾರ ಬರಬಹುದು ಅಂತ. ಆ ನಿಟ್ಟಿನಲ್ಲಿ ಅಲರ್ಟ್ ಆದ ಬೆನ್ನಲ್ಲೇ ಸಿಕ್ಕ ಉತ್ತರ ನೋಡಿ ಇದು. ಬರ್ತಾ ಇದ್ದಂತಹ ಮಿಸೈಲ್ನ ಅಲ್ಲೇ ಹೊಡೆದುರುಳಿಸಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದಿಲೀಪ್ ನೀಡ್ತಾರೆ. ದಿಲೀಪ, ಒಂದಂತೂ ನಿರೀಕ್ಷೆ ಇತ್ತು, ಸುಮ್ಮನಿದ್ದಾಗಲೇ ಅವ್ರು ಸುಮ್ಮನಿರಲ್ಲ, ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾರೆ. ಅದರಲ್ಲೂ ಆಪರೇಷನ್ ಸಿಂಧೂರ ಅಂತ ಮಾಡಿದ್ಮೇಲೆ ಸುಮ್ಮನಿರ್ತಾರ, ಪ್ರತಿಕಾರ ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಂತ. ಬಟ್ ಆ ಮೊದಲ ಪ್ರಯತ್ನದಲ್ಲಿ ಅಟ್ಟರ್ ಫ್ಲಾಪ್ ಅಂತ ಅನ್ಬೋದಾ ಇದನ್ನ? ನೋಡಿ ವಿದ್ಯಾ, ಭಾರತದಲ್ಲಿ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಬಲವಾಗಿದೆ ಅನ್ನೋದಕ್ಕೆ ಇದೊಂದು ಪ್ರಬಲ ಸಾಕ್ಷಿ ಅಂತ ಹೇಳ್ಬೋದು. ಪಾಕಿಸ್ತಾನ ಒಂದು ಕ್ಷಿಪಣಿಯನ್ನು ಆರ್ಬಿಟ್ಟಿದೆ. ಅದು ಕೇವಲ ಒಂದು ಪ್ರೊಜೆಕ್ಟೈಲ್ ರಾಕೆಟಾ ಅಥವಾ ಯಾವುದು ಅಂತ ಹೇಳ್ಬಿಟ್ಟು, ಆ ಕ್ಷಿಪಣಿ ಯಾವ ರೀತಿಯದ್ದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಅದೊಂದು ಕನ್ವೆನ್ಷನಲ್ ವಾರ್ ಹೆಡ್ ನ ಒತ್ತಿರುವಂತದ್ದು, ಅಂದ್ರೆ ಒಂದು ಸಾಧಾರಣ ಸ್ಫೋಟಕ ಒತ್ತಿರುವಂತ ಒಂದು ಕ್ಷಿಪಣಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದರ ಒಂದು ಅವಶೇಷಗಳು ಅಮೃತಸರದ ಹತ್ರ ಪತ್ತೆ ಆಗಿದೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಅತ್ಯಂತ ಪ್ರಬಲವಾಗಿದೆ. ಈ ಹಿಂದೆನೆ ಹೇಳಿದಂತೆ ಭಾರತ ಒಂದು ರಷ್ಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ನ ಖರೀದಿ ಮಾಡಿದೆ. ಈ ಒಂದು S-400 ಏನಿದೆ, ಕೇವಲ 4 ಕಿಲೋಮೀಟರ್ ವ್ಯಾಪ್ತಿಯಿಂದ ಹಿಡಿದು 400 ಕಿಲೋಮೀಟರ್ ವ್ಯಾಪ್ತಿವರೆಗೂ ಎಲ್ಲಿಂದಾನೇ ಕ್ಷಿಪಣಿ ಅಥವಾ ಡ್ರೋನ್ ಯಾವುದೇ ಬಂದ್ರೂ ಆಕಾಶ ಮಾರ್ಗವಾಗಿ ಅದನ್ನ ಆ ಒಂದು ಸ್ಥಳದಲ್ಲೇ ಒಡೆದುರುಳಿಸುವಂತ ಕೆಪಾಸಿಟಿಯನ್ನ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿದೆ. ಇದೀಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯಂತ ಪ್ರಬಲವಾಗಿ, ಅತ್ಯಂತ ಕರಾರುವಕ್ಕಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಈ ಒಂದು ಮಿಸೈಲ್ ನ ಅದು ಪಂಜಾಬ್ ನಲ್ಲಿ ಇಂಟರ್ಸೆಪ್ಟ್ ಮಾಡಿದೆ. ಈ ಮಿಸೈಲ್ ಎಲ್ಲಿಗೆ ಗುರಿಯಾಗಿತ್ತು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಈ ಕುರಿತಾಗಿ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಮಿಸೈಲ್ ಎಲ್ಲಿಂದ ಆರುತ್ತೆ, ಅದ್ರ ಆರಿಜಿನ್ ಏನು, ಮತ್ತೆ ಅದು ಎಲ್ಲಿಗೆ ಹಿಟ್ ಮಾಡಕ್ ಹೊರಟಿತ್ತು ಅನ್ನೋದ್ರದ್ದು ಟ್ರಜೆಕ್ಟರಿನ ಪತ್ತೆ ಮಾಡಿ ಭಾರತ ಸೇನೆ ಕೆಲವೇ ಹೊತ್ತಿನಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತೆ ವಿದ್ಯಾ. ಧನ್ಯವಾದ.